ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವಾಗಲ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ ಛಾಯಾ ವಿಲೇಜ್ ಲಾಗ್. ಯಾರೆಲ್ಲ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಈ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಮನೆಗೆ ಹೊರಡಬೇಕು, ಹಂಗಾಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಇವಾಗ ಜಟ್ ಜೋಡಿಸ್ಬಿಟ್ಟು ಹೋಗೋಣ ಅಂತ ಹೇಳ್ತಿದ್ದಾರೆ ನಮ್ಮ ಮನೆಯವರು. ಜಟ್ ಜೋಡಿಸ್ಬಿಟ್ಟು ಹೋಗ್ಬೇಕು. ಇವಾಗ ಹಸುಗಳಿಗೆ ನೀರು ಕುಡ್ಸೋಕೆ ಅಂತ ಬಿಟ್ಟು ಬಂದಿದ್ದೀವಿ. ಇವಾಗ ತಾನೇ ಹೊಲಕ್ಕೆ ಬಂದ್ವಿ. ಸ್ಟಾರ್ಟ್ ಮಾಡ್ಕೊಂಡಿದ್ವಿ ವಿಡಿಯೋ ಮಾಡೋಕ್ಕೆ. ಹಸುಗಳು ಹೆದರ್ತಾ ಇದ್ದಾವೆ ನಮ್ಮನ್ನು ನೋಡಿ. ನೀರು ಸತಿಗೂ ಕುಡಿಲಿಲ್ಲ, ಅಷ್ಟು ಅರ್ಜೆಂಟ್ ಅವಕ್ಕೆ. ಈಗ ನಮಗೆ ಹೆಂಗೆ ರುಚಿ ರುಚಿಯಾದ ಸಿಗುತ್ತೋ ಅದಕ್ಕೂ ಅವಕ್ಕೂ ಅದೇ ಥರನೇ. ಇದನ್ನೇ ಇಲ್ಲೇ ಕಟ್ತೀರ ಈ ಕಡೆಗೆ? ಇದು ಹಿಂಗೆ ಕಟ್ ಮೇಸದೆಯಾ? ನೋಡದ್ನ ಇವಾಗ ನಮ್ಮ ಮನೆಯವರು ಔಷಧಿ ಹೊಡಿತಾ ಇದ್ದಾರೆ. ಅಲ್ಲಿ ಇದು ಮನೆ ಮುಂದ್ಲದು ಕಡ್ಡಿ ಇತ್ತಲ್ಲ, ಅದನ್ನು ಔಷಧಿ ಹೊಡಿತಾ ಇದ್ದಾರೆ. ಇವಾಗ ನಾನು ಅಲ್ಲಿ ಕಾಯಿ ಏನಾದರೂ ಬಿದ್ದಿದ್ದಾವೆಲ್ಲ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಕಾಯಿ ನೋಡ್ಕೊಂಬರಲ್ಲ? ಕಾಯಿಗಳು ನೋಡ್ಕೊಂಬರಲ್ಲ? ಚೀಲ ತಗೊಂಡೋಗೋಣ. ಇವಾಗ ಒಂದು ಚೀಲ ತಗೊಂಡು ನೋಡೋಣ, ಕಾಯಿ ಏನಾದರೂ ಬಿದ್ದಿದ್ರೆ ಆರಿಸ್ಕೊಂಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಈ ಚೀಲ ತಗೊಂಡೋಗ್ಲಾ? ನೋಡೋಣ ಎಷ್ಟು ಕಾಯಿ ಸಿಗ್ತವೆ. ನಮ್ಮ ಮನೆಯವರು ಇದನ್ನು ಔಷಧಿ ಹೊಡೆಯೋದ್ರೊಳಗೆ ನಾನು ಕಾಯಿ ಬಿದ್ದಿರೋನ ಆರಿಸ್ಕೊಂಬರ್ತೀನಿ. ಅಂದರೆ ಆರಿಸ್ದಂಗೆ ಇರೋಕ್ಕೂ ಆಗಲ್ಲ, ಹಂದಿಗಳು ಕಾಟ ಜಾಸ್ತಿ. ಹಂಗಾಗಿ ಆಮೇಲೆ ಅಳಿಲ್ಗಳು ಎಳ್ನೀರೆಲ್ಲ ಕೊಚ್ಚು ತಿಂದಿರ್ತವೆ. ನಮ್ಮ ಮನೆಯವ್ರಿಗೀಗ ಒಂದು ವಾರದಿಂದ ಹೇಳ್ತೇವೆ, ನೀವೊಂದು 2 ಎಳ್ನೀರು ಕೊಡ್ರಿ, ಏನು ಕೆಡುಗು ಕೊಡ್ರಿ ಅಂತೇಳಿ. ನಮ್ಮ ಮನೆಯವ್ರು ಕೇಳಲ್ಲ ಬಿಡು. ನೋಡಿ, ಇವತ್ತಿನ ಕೆಲಸ ಮನೆ ಮುಂದೆ ಔಷಧಿ ಹೊಡಿಯೋ ಕೆಲಸ. ಯಾರೆಲ್ಲ ನನ್ನ ವೀಡಿಯೋಸ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬನ್ನಿ ನೋಡೋಣ ಎಲ್ಲೆಲ್ಲಿ ಏನೇನು ಬಿದ್ದಿದ್ದಾವೆ. ಹಾಗೆ ನಿನ್ನೆ ಎಲ್ಲ ಇಲ್ಲಿ ಸ್ವಲ್ಪ ಕೆಲಸನೂ ಇದೆ, ಇದನ್ನು ಕೂಡ ಮಾಡಬೇಕು. ಇದೆಲ್ಲ ಎತ್ತಾಕಿದ್ದೀವಿ, ಇದನ್ನು ಸುಡಬೇಕು ಅಂತ ಹೇಳ್ತಾ ಇದ್ರಪ್ಪ ನಮ್ಮ ಮನೆಯವ್ರು. ಯಾಕೆ ಇನ್ನೂ ಸುಟ್ಟಿಲ್ಲ. ಮೊನ್ನೆ ಆ ಪಟ್ಟೆಲೆಲ್ಲ ಸುಟ್ಟಾಕಿದ್ವಿ. ನೋಡಿ, ಇವಾಗ ಒಣಗಿರೋದಕ್ಕೆ ಎಷ್ಟು ಬೇಗ ಸುಡುತ್ತೆ ಅಂದರೆ, ಒಂದು ಕಡ್ಡಿಗಿರಿದ್ರೆ ಸಾಕು, ಬೇಗ ಫುಲ್ ಒಣಗಿರೋದಕ್ಕೆ ಬೇಗ ಸುಟ್ಟಾಕೋಗುತ್ತೆ. ನಾನು ಮಾಡುವಂತಹ ವೀಡಿಯೋಸ್ ಯಾವ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಬೇಕು. ಮತ್ತು ನಾನು ವೀಡಿಯೋಸ್ ಮಾಡೋದಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕೆಲವರಿಗೆ ನನ್ನ ವಿಡಿಯೋ ಮಾಡೋದು ಇಷ್ಟ ಆಗಲ್ಲ, ಬಟ್ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡೋದನ್ನು ನಿಲ್ಲಿಸಲ್ಲ. ಇದು ಮಾತ್ರ ಸತ್ಯ. ನನ್ನ ವಿಡಿಯೋಸ್ ನೋಡದೇ ಇರೋರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನೋಡೋರಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ, ನನ್ನನ್ನು ಪ್ರೋತ್ಸಾಹಿಸ್ತಾ ಇದ್ದೀರಲ್ವಾ, ಪ್ರೋತ್ಸಾಹಿಸ್ತಿದ್ದೀರಾ. ಹಾಗಾಗಿ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನೋಡದೇ ಇರೋರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂದರೆ, ಪಾಪ ಅವ್ರಿಗಿಷ್ಟ ಇರಲ್ಲ, ನಾವು ಅದಕ್ಕೆಲ್ಲ ಫೋರ್ಸ್ ಮಾಡಿ ನೋಡಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಇಷ್ಟೋ ತನಕ ಹುಡುಕಿದ್ರು ಒಂದು ಕಾಯಿ ಸಿಗ್ತಾ ಇಲ್ಲ. ಅಂದರೆ ಆಲ್ರೆಡಿ ನಿನ್ನೆ ನಮ್ಮ ಮಾವ ಏನೋ ಆರಿಸಿದ್ರಂತೆ, ಬಟ್ ಈ ಪಟ್ಟಿನ ಸಿಕ್ತು. ಬಟ್ ಇದು ಯಾವ ಹಿಂಗಿದೆ ನೋಡ್ಬೇಕು. ಕಾಯಿ ಇಲ್ಲ, ಏನು ಗೊತ್ತಾ, ಅಳಲಿ ಕುಕ್ಕಾಕ್ಬಿಟ್ಟಿದೆ ಅದನ್ನು. ಅದು ಎಳ್ನೀರು. ನೋಡಿ, ಇಲ್ಲಿವರೆಗೂ ಬಂದೆ, ಅಟ್ಲೀಸ್ಟ್ ಒಂದು ಕಾಯಿ ಆದರೂ ಸಿಗಬೇಕಲ್ವಾ. ಒಂದು ಕಾಯಿ ಕೂಡ ಸಿಗ್ತಾ ಇಲ್ಲ ನನಗೆ.
ನೋಡಿ ಇವಾಗ ನಾನು ಡ್ರೆಸ್ ಹಾಕ್ಕೊಂಡು ಬರಲಿಲ್ಲ, ಹಂಗೆ ಬಂದೆ. ಆಮೇಲೆ ಹಾಕ್ಕೊಂಡ್ರಾಗುತ್ತೆ ಅಂತ ಹೇಳಿ. ಒಂದಾದರೂ ಸಿಗಬಾರ್ದೆ, ನಾನು ಬಂದಿದ್ದು ಪ್ರಯೋಜನ ಆಗಲ್ಲ ಒಂದು ಸಿಗಲಿಲ್ಲ ಅಂದರೆ, ಅಲ್ವಾ ಫ್ರೆಂಡ್ಸ್? ನಾನು ಹೊಲದ್ಲಾಗ ಮಾಡ್ತಾಯಿದ್ದೀನಿ ಇವತ್ತು. ನಿನ್ನೆಗೆ ಮುಗಿದು ಹೋಯಿತು, ನಾಳೆ ಏನಿದೆ ಯಾರಿಗೆ ಗೊತ್ತು, ಈ ದಿನ ನಮ್ಮನ್ನು ಹ್ಯಾಪಿಯಾಗಿರಬೇಕು. ಯಾಕೆ ಈ ಸಾಂಗ್ ಹೇಳ್ತಾ ಇದ್ದೀನಿ ಅಂದರೆ, ಏನಿದೆ ಮುಂದೆ ಜೀವನದಲ್ಲಿ ಏನೋ ಗೊತ್ತಿಲ್ಲ. ಇವತ್ತಿರ್ತೀವಿ, ನಾಳೆ ಸಾಯ್ತೀವಿ. ಬಟ್ ಯಾವಾಗ ಏನಾಗುತ್ತೆ, ಈಗಿನ ಕಾಲದಲ್ಲಿ ಯಾವಾಗ ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಹಾಗಾಗಿ ಕೆಲವ್ರಿಗೆ ಆಗದೆ ಇರೋರಿಂದ ನಾವು ದೂರ ಇರೋಣ. ಪಾಪ ನಮಗೆ ಕಂಡ್ರೆ ಆಗಲ್ಲ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ. ನಾನಂತೂ ಯಾರನ್ನೂ ದ್ವೇಷಿಸೋಕೆ ಹೋಗಲ್ಲ. ಯಾರಿಗೂ ನನ್ನ ಮೇಲೆ ಕೋಪ ಇರ್ಬೋದು, ಬಟ್ ನಾನು ಯಾರನ್ನೂ ಕೋಪದಿಂದ ನೋಡಲ್ಲ. ಇದು ಮಾತ್ರ ಸತ್ಯ. ಯಾಕೆಂದರೆ ಕೆಲವೊಂದು ಸರಿ ಕೋಪದಲ್ಲಿ ಎಲ್ಲರೂ ಮಾತಾಡ್ತೀವಿ, ಅವರು ಮಾತಾಡಿರ್ತಾರೆ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತೀವಿ. ಬಟ್ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳ್ಬಿಟ್ಟು ದೇವರೇ ನೋಡ್ತಾನೆ. ತಪ್ಪು ಸರಿ ಬಗ್ಗೆ ಮಾತಾಡೋಕೆ ಹೋದರೆ ಇಲ್ಲಿ ಎಲ್ಲರದ್ದು ತಪ್ಪಿರುತ್ತೆ ಅಲ್ವಾ? ಯಾರನ್ನು ದ್ವೇಷಿಸೋದು ಬೇಡ. ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂದಮೇಲೆ ನಾವು ನಮ್ಮ ಪಾಡಿಗೆ ಇರೋಣ ಅಷ್ಟೇ ಅಲ್ವಾ? ಸುಮ್ಮನೆ ಇವಾಗ ಅವ್ರು ಕಂಡ್ರೆ ನಮಗಾಗಲ್ಲ, ನಮಗೆ ಕಂಡ್ರೆ ಅವ್ರಿಗಾಗಲ್ಲ, ಈ ದ್ವೇಷ ಇದೆ ಏನಕ್ಕಲ್ವಾ? ಪಾಪ ಅವರು ಚೆನ್ನಾಗಿರ್ತಾರೆ ಅಂದರೆ ಅವರು ಅವ್ರ ರೀತಿಲಿ ಚೆನ್ನಾಗಿರಲಿ. ನೋಡಿ, ಕೊನೆಗೂ ಅಟ್ಲೀಸ್ಟ್ ನಾನು ಬಂದಿದ್ದಕ್ಕೂ ಕಾಯಿ ಸಿಕ್ಕಿತೆ. ಬುಲ್ಡೆ ಅನಿಸುತ್ತೆ ಇದು ಏನು ಬುಲ್ಡೆ ಏನಪ್ಪೋ, ಅದೊಂದು ಕಾಯಿ ಸಿಕ್ತು. ಇಂತೂ ಹೋಗಿದ್ಕು ಒಂದು 3 ಕಾಯಿ ಸಿಕ್ಕಿದ್ದಾವೆ. ಅಂದರೆ ಸುಮ್ಮನೆ ಅಂತೂ ಕೈಯಲ್ಲಿ ಬರಲಿಲ್ಲ, ನಾನು ಬರೀ ಕೈಯಲ್ಲಂತೂ ಬರಲಿಲ್ಲ. ಒಂದು 3 ಕಾಯಿನ ಆರಿಸ್ಕೊಂಬಂದೆ. ನಮ್ಮ ಮನೆಯವ್ರದ್ದು ಕೂಡ ಔಷಧಿ ಹೊಡೆಯೋದು ಆಯಿತು. ಈಗ ನೆಕ್ಸ್ಟು ಬೇರೆ ಕೆಲಸ ಇದ್ದಾವೆ, ಆ ಕೆಲಸ ಮಾಡಬೇಕು. ನಮ್ಮ ಡ್ಯೂಟಿ ಡ್ರೆಸ್ ಇದೆಯಲ್ಲ, ಆ ಡ್ರೆಸ್ ಹಾಕ್ಕೊಂಡು ಹೊರಡೋದು. ನೋಡಿ, ಒಂದು ರೌಂಡ್ ಸುಮ್ಮನೆ ಹಿಂಗೆ ಹೋಗಿ ಬಂದರೂ ಸಾಕು, ಇವೆಲ್ಲ ಎಷ್ಟು ಅಂಟಿದ್ದಾವೆ ಅಂತೇಳಿ ಕಾಣಿಸ್ತಿರ್ಬೋದು ನಿಮಗೆ. ರೆಡಿ ಇದ್ದಾರೆ, ಔಷಧಿ ಹೊಡೆದ್ಬಿಟ್ಟು. ಆಯಿತಾ? ಆಯಿತು. ಇನ್ನೇನು ಸಮಾಚಾರ? ನೆಕ್ಸ್ಟ್ ಏನು ಕೆಲಸ? ಔಷಧಿ ಹೊಡೆಯೋಣ. ಎಲ್ಲಿಗೆ ಔಷಧಿ ಹೊಡ್ತೀರ ಮತ್ತೆ ಇವತ್ತಯ್ಯ? ಅಲ್ಲಿ ಒಂದು ಅರ್ಧ ಡ್ರಮ್ ಹೊಡೆದು ಬಿಡೋಣ ಬಾಯ್ದೆ, ಮೈ ಬೇರೆ ಮಾಡ್ಕೊಂಡಿದ್ವಿ ಎಲ್ಲಕ್ಕೂ. ಅದ್ರಾಗ ಅರ್ಧ ಎಷ್ಟಾಗತ್ತೆ ನೀರು ಎಷ್ಟು ಹೊಡೆಯೋಣ ಬಾರಿ. ಯಾಕೆ ಮತ್ತೆ ಹೊಡಿಬೇಕು ಅದಕ್ಕೆ ಔಷಧಿನ? ಓ ಸರಿ, ಬೆಳವಣಿಗೆ ಆಗಿಲ್ಲ ಬಾ. ಹೌದಾ? ನಮ್ಮ ಮನೆಯವರು ಅದನ್ನೇನೋ ಕ್ಲೀನ್ ಮಾಡೋದು ಬೇಡ, ಇನ್ನು ಅಲ್ಲಿ ಇನ್ನೊಂದು ಪಟ್ಟಿಗೆ ಔಷಧಿ ಹೊಡಿಯೋಣ ಅಂತ ಹೇಳ್ತಿದ್ದಾರೆ. ಔಷಧಿ ನೋಡಿದ್ವಿ, ಯಾವ ಬಿದ್ದಿರೋದು, ಯಾವ ಹೊಡಿಯೋದು, ಏನೇನು ಕೆಟ್ಟೋಗ್ತದೆ. ಔಷಧಿ ಹೊಡೆದು ಅರ್ಧ ಸಣ್ಣ ಆಗ್ತೀನಿ. ನಮ್ಮ ಮನೆಯವ್ರು ಔಷಧಿ ಹೊಡೆದೊಡ್ದೆ ಸಣ್ಣ ಆಗಿದಾರಂತ ನೋಡ್ರಿ. ಇವ್ರು ಸಣ್ಣ ಆಗಿದ್ದೀರ ಅಂತ ನಿಮಗೆ ಕಾಣಿಸುತ್ತಾ? ಸಣ್ಣ ಆಗ್ತೀನಿ ಅಂದರೆ ಆರ್ಥಿಕವಾಗಿ ಮನುಷ್ಯ ಆರ್ಥಿಕವಾಗಿ ಸಣ್ಣ ಆಗ್ತದೆ ಅಂತ. ಹೊಡಿದಿದ್ರೆ ಬೆಳಗೋದು ಬರಲ್ಲ. ಭೂಮಿಗೆ ಜಾಸ್ತಿ ಫರ್ಟಿಲೈಸರು, ಕೆಮಿಕಲ್ ಫರ್ಟಿಲೈಸರ್ಸು, ಇನ್ಸೆಕ್ಟಿಸೈಡ್ಸು, ಪೆಸ್ಟಿಸೈಡ್ಸ್ ಎಲ್ಲ ಹೊಡಿಬಾರ್ದು. ಓಕೆ, ಹೊಡಿದಿಲ್ಲ ಆದ್ರೂ ಬಟ್ ನಾವು ಮಾಡ್ತೀವಿ. ಹೊಡಿಲಿಲ್ಲ ಅಂದರೆ ಬೆಳೆ ಬರಲ್ಲ, ಬದುಕೋಕ್ಕಾಗಲ್ಲ. ಜೀವನ ನಡೆಸೋಕೆ ತಗೋಬೇಕಾಯ್ತು. ನೋಡಿ, ಇವಾಗ ಮತ್ತೆ ನಾನು ಕಟಿಂಗ್ ಪ್ಲೇಯರ್ ತರಕ್ಕೆ ಹೋಗ್ಬೇಕು. ನಮ್ಮ ಮನೇದು ಬರೀ ಇದೆ ಬದುಕಿ. ನಾನು ತಗೊಂಡಿದ್ದೆ ಫಸ್ಟಲ್ಲೇ, ಮತ್ತೆ ಅದನ್ನೇ ಇಟ್ಟು ಬಾ ಅಲ್ಲಿ ಹೋಗಿ ಅಂದರು. ಇವಾಗ ಮತ್ತೆ ತರಬೇಕು, ಹೋಗ್ಬೇಕು. ತಾಯಿ ಇದ್ದಾಳಲ್ಲ, ಅವಳಿಗೆ ಹೋಲಿಸ್ಕೊಂಡ್ರೆ ತುಂಬ ಉತ್ತಮವಾದ ತಾಯಿ ಇವಳು. ದೇವತೆ ಇದ್ದಂಗೆ ಇವಳು. ಇವಾಗ ಅಲ್ಲಿಗೆ ಹೋಗ್ಬೇಕು ನಾವು. ಮತ್ತೆ ಬರೀ ಓಡಾಡೋದೇ ಆಗ್ತೈತೆ. ಏನೇನು ಕೆಲಸ ಆಗುತ್ತೋ ಏನು ಕೆಲಸ ಆಗಲ್ವೋ ಒಂದು ಗೊತ್ತಾಗಲ್ಲ.
ಒಂದು ಯಾವ್ದಾದ್ರು ಕೆಲಸ ಮಾಡಬೇಕು ಅಂತ ಬರ್ತೀವಿ, ಬಟ್ ಅದು ಏನಾರು ಆಗಿ ಏನೇನೋ ಆಗೋಗ್ಬಿಡ್ತಿ. ತಾಯಿ ಇದ್ದಾಳಲ್ಲ, ಅವಳಿಗೆ ಹೋಲಿಸ್ಕೊಂಡ್ರೆ ತುಂಬ ಉತ್ತಮವಾದ ತಾಯಿ ಇವಳು, ದೇವತೆ ಇದ್ದಂಗೆ ಇವಳು. ಇವಾಗ ಅಲ್ಲಿಗೆ ಹೋಗ್ಬೇಕು ನಾವು. ಮತ್ತೆ ಬರೀ ಓಡಾಡೋದೇ ಆಗ್ತೈತೆ. ಏನೇನು ಕೆಲಸ ಆಗುತ್ತೋ ಏನು ಕೆಲಸ ಆಗಲ್ವೋ ಒಂದು ಗೊತ್ತಾಗಲ್ಲ. ಒಂದು ಯಾವ್ದಾದ್ರು ಕೆಲಸ ಮಾಡಬೇಕು ಅಂತ ಬರ್ತೀವಿ, ಬಟ್ ಅದು ಏನಾರು ಆಗಿ ಏನೇನೋ ಆಗೋಗ್ಬಿಡ್ತಿ. ಇವಾಗ ಇದು ಬೆಳವಣಿಗೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಸರಿ ಔಷಧಿ ಹೊಡೆಯೋದಕ್ಕೆ ಬಂದಿದ್ದೀವಿ. ಕಟಿಂಗ್ ಪ್ಲೇಯರ್ ಬೇಕಾ? ಪೂರ್ತಿ ಕಳಿಸ್ಬಿಡ್ತೀನಿ, ಬಿಂಜಲ್ ತೆಗ್ದು ಕೊಡ್ತೀಯಾ? ಅದು ಕಳ್ಸೋಣದೇನು? ಇನ್ನೂ ಬೆಟರು ಅಲ್ವಾ? ಎಷ್ಟಾಗ್ಬೋದು ರೀ ಅದು? ಎಷ್ಟಾಗ್ಬೋದು ಅದು? ಯಾವುದು ಅದು ಎಷ್ಟು ಕ್ಯಾನ್ ಆಗ್ಬೋದು ಒಂದೇ? ಎಷ್ಟಾಗುತ್ತೆ ಅಷ್ಟು ನೋಡ್ರಿ ಬಿಡ. ಅಂದರೆ ಅಳತೆ ಹೆಂಗೆ ಹಾಕ್ತೀರಾ ಅಂತ ಗೊತ್ತಾಗುತ್ತಾ? 100 ಲೀಟ್ರ್ ಇತ್ತಿದ್ದು ಆ್ಯಕ್ಚುಲಿ 220 ಲೀಟ್ರದ್ದು ಇದು. 100 ಲೀಟ್ರ್ ಲೆಕ್ಕಕ್ಕೆ ಐತೆ. ಇನ್ನೂ ಒಂದು 20 ದಿನ ಐತೆ ಈಗ ಸೊಪ್ಪು ಹಾಕೋದು. ML ರೀತಲ್ಲಿ ತಗೊಳ್ಳಿ. ಅದಕ್ಕೆ ಇನ್ನೊಂದ್ಸರಿ ಔಷಧಿ ಹೊಡೆಯಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ತೋಟಕ್ಕೆ. ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕಲ್ವಾ ಇದು? ಇವಾಗ ಇದನ್ನ ಔಷಧಿ ಕಾಯಿಸ್ಬಿಟ್ಟು ಇದಕ್ಕೂ ಔಷಧಿ ಹೊಡಿಬೇಕು. ಇದಕ್ಕೆ ಹಾಕ್ತೀರಾ? ಹಾಕ್ಲಾ ನಾನು ಇದು ಮಾಡ್ಲಾ? ಹಾಕಿದ್ರೆ ಆಲ್ರೆಡಿ ಒಂದಾ? ಇವಾಗ ಇದನ್ನ ಗೂರಾಡೋಣ. ಏನು ಇಂಗ್ಲೀಷಲ್ಲಿ ಏನಂತಾರೆ ಇದಕ್ಕೆ ಗೂರಾಡೋಕ್ಕೆ? ಸ್ಟಿರ್ ಏನಂತಾರೆ ಫ್ರೆಂಡ್ಸ್ ನೀವು ಹೇಳಿ? ಸ್ಟಿರ್ ಅಂತಾರ? ಶೇಕ್ ವೆಲ್ ಅಂತಾರಂತೆ. ಶೇಕ್ ವೆಲ್ ಬಿಫೋರ್ ಯೂಸ್. ಶೇಕ್ ಮಾಡಿಬಿಟ್ಟು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಯ್ಯಪ್ಪ, ಇದ್ರೊಳಗೆ ಬಿತ್ತ ಕಾಡಿ ಚುಚ್ಚಿದ್ರೆ ಕಷ್ಟ ಆಗುತ್ತೆ. ಅಂದರೆ ಬರೀ ಕಾಲಲ್ಲಿ ಬರಬಾರ್ದು ಅಷ್ಟೆ ಅಲ್ವಾ? ನಾಳೆ ಸದ್ಯಕ್ಕೆ ಬರೀ ಕಾಲಲ್ಲಿ ಇರೋದು. ಹಾಂ, ಇವಾಗ ನಾವು ಇದನ್ನ ನಮ್ಮ ಕನ್ನಡ ಭಾಷೆಯಲ್ಲಿ ಚೆನ್ನಾಗಿ ಗೂರಾಡಿ ಹೊಡಿತಾರಂತೆ. ಅವ್ರ ಔಷಧಿ ಹೊಡಿಲಿ. ನಾನು ಇಲ್ಲಿ ಜಲಕಡ್ಡಿ ಇದೆ ನೋಡ್ಬೋದು ನೀವು. ಜಲಕಡ್ಡಿನ ನೀಟಾಗಿ ಚಿಕ್ಕದೆಲ್ಲ ಇರುತ್ತಲ್ವ, ಅಂದರೆ ಕೆಲವೊಂದು ಗಿಡದಲ್ಲಿ ಸ್ವಲ್ಪ ಕಮ್ಮಿ ಇರೋದ್ರಲ್ಲಿ ಸ್ವಲ್ಪ ಕಮ್ಮಿನೇ ಕೀಳಬೇಕು. ಚಿಕ್ಕದಿರುತ್ತಲ್ಲ, ಆಮೇಲೆ ಎಲೆಗಳು ಎಲ್ಲ ಹಳೆ ಎಲೆಗಳು ಕೆಲವೊಂದರಲ್ಲಿ ಇರುತ್ತೆ, ಅದನ್ನು ಕೂಡ ಕಿತ್ತಾಕಬೇಕು. ನೋಡಿ ಇದು ಚಿಕ್ಕದಿದೆಯಲ್ಲ, ಅಂದರೆ ಇದು ಯೂಸ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಕೀಳೋದು ಇದನ್ನು. ಆಲ್ಮೋಸ್ಟ್ ಸಪ್ಪೆಲ್ಲ ಬಂದಾದಮೇಲೆ ಈ ಥರ ಎಲೆನ ಕೀಳಲ್ಲ, ಅಂದರೆ ಕಟ್ ಮಾಡ್ಕೊಂಡು ಸ್ವಲ್ಪ ಹುಳುಗಳಿಗೆ ಹಾಕಲ್ಲ. ಯಾಕೆಂದರೆ ಅದರಲ್ಲಿ ಹುಳುಗಳಿಗೆ ಅಷ್ಟು ತಾರಾಗಲ್ಲ ಅಂತ ಏನೋ ಹೇಳ್ತಾರೆ ನಮ್ಮ ಮನೆಯವ್ರು. ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಚಿಕ್ಕದು ಕೀಳ್ತಾ ಇದ್ದೀನಿ ನೋಡಿ. ಇದು ತೀರಾ ಚಿಕ್ಕದಿರುತ್ತಲ್ವ, ಇದು ಈ ಥರ ಕೀಳ್ಬೇಕು ಇದನ್ನು. ಇದು ನೆಕ್ಸ್ಟ್ ಇದೇ ಸೊಪ್ಪು ಹಾಕೋದಲ್ವ, ಹಂಗಾಗಿ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಲ್ವ ಇದು? ಇವಾಗ ಮನೆಗೆ ಹೊರಡಬೇಕು, ಹಂಗಾಗಿ ಪೈಪ್ ಔಷಧಿ ಹೊಡೆಯೋದೆಲ್ಲ ಆಯಿತು. ಇವಾಗ ಪೈಪ್ನೆಲ್ಲ ಎತ್ತಿಡ್ತಾ ಇದ್ದಾರೆ ನಮ್ಮ ಮನೆಯವರು. ನಾನು ಸ್ವಲ್ಪ ಮನೇಲಿ ಕರ್ಬೇವಿನ ಸೊಪ್ಪು ಬೇಕಾಗಿತ್ತು, ನಮ್ಮ ಗಿಡದಲ್ಲೇ ಇತ್ತು. ಬಟ್ ಅದು ಗಿಡ ನೋಡಿದರೆ ಕಾಣಿಸಲ್ಲ ಅನಿಸುತ್ತೆ ನಿಮಗೆ. ಅದರಲ್ಲೇ ಕಿತ್ಕೊಂಡಿದ್ದೀನಿ. ಸಖತ್ ಸ್ಮೆಲ್ ಮಾತ್ರ ಸೂಪರಾಗಿದೆ. ನಾಟಿ ಕರ್ಬೇವಿನ ಸೊಪ್ಪು ಅಂತಾರಲ್ಲ, ಹಂಗಾಗಿ ತುಂಬ ಚೆನ್ನಾಗಿದೆ ಸ್ಮೆಲ್ ಮಾತ್ರ. ನೀವು ನೋಡ್ಬೋದು ಈ ಥರ ಎಳೀದಿರುತ್ತಲ್ವ, ಇದು ನಾಟಿದು. ಹೈಬ್ರಿಡ್ಡು ಅಷ್ಟು ರುಚಿ ಬರಲ್ಲ. ಇದನ್ನು ಒಂದು 4 ರಿಂದ 5 ಎಸ್ಲು ಹಾಕಿದರೆ ಸಾಕು,
ತುಂಬ ರುಚಿ ಅನಿಸುತ್ತೆ. ಅದನ್ನು ಎಷ್ಟು ಹಾಕಿದರೂ ಅಷ್ಟೇನು ಅಂದರೆ ಸ್ಮೆಲ್ ಕಮ್ಮಿ ಅದು. ನೇಗಿಲ ಹಿಡಿದು ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಇವಾಗ ಜಟ್ ಜೋಡಿಸ್ಬಿಟ್ಟು ಹೋಗೋಣ ಅಂತ ಹೇಳ್ತಿದ್ದಾರೆ ನಮ್ಮ ಮನೆಯವರು. ಜಟ್ ಜೋಡಿಸ್ಬಿಟ್ಟು ಹೋಗ್ಬೇಕು. ಟೈಮ್ ಆಗಿದೆ ಆಲ್ರೆಡಿ, 6 ಗಂಟೆ ಆಗಿದೆ. ಇವಾಗ ಮನೆಗೆ ಹೋಗ್ಬೇಕು. ಹಸ್ಗಳು ಬೇರೆ ಹೊಡ್ಕೊಂಡು ಹೋಗಕ್ಕೆ ನಮ್ಮ ಮಾವವ್ರು ಬಂದಿಲ್ಲ, ಅಥವಾ ನಮ್ಮ ಮನೆಯವರು ಹೊಡ್ಕೊಂಡು ಹೋಗ್ಬೇಕು ಏನೋ ಗೊತ್ತಿಲ್ಲ. ಈ ಜಟ್ ಜೋಡಿಸ್ಬಿಟ್ಟು ನಾನು ಬೈಕ್ ತಗೊಂಡು ಹೋಗ್ತೀನಿ. ನಮ್ಮ ಮನೆಯವರು ಹಸ ಹೊಡ್ಕೊಂಬರ್ತಾರೆ. ಹಸನ ನಾನೇ ಹೊಡ್ಕೊಂಡು ಹೋಗ್ಬೋದು, ಅದು ಒಂದು ನಾಟಿ ಹಸ ಗುದ್ಬಿಡುತ್ತೆ, ಅದೊಂದು ಭಯ ನನಗೆ. ಹಂಗಾಗಿ ಇವಾಗ ಇದನ್ನು ಜಟ್ ಜೋಡಿಸ್ಬಿಟ್ಟು ಮನೆಗೆ ಹೋಗ್ಬೇಕು.